ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ತುಂಬ ದಿವಸ ಆದಮೇಲೆ ಮತ್ತೆ ಟೆರೆಸ್ ಗಾರ್ಡನ್ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನೀವು ನೋಡ್ತಾ ಇರೋದು ಕರಿಬೇವಿನ ಗಿಡದಲ್ಲಿ ಬಿಡೋವಂಥ ಹಣ್ಣುಗಳಿದು. ನೋಡಿ, ಇಲ್ಲೊಂದು ಎಷ್ಟೊಂದಿದೆ. ಇದನ್ನು ತಿನ್ಬೋದು, ಚೆನ್ನಾಗಿರುತ್ತೆ. ತಿಂದು ಬೀಜನ ನಾವು ಹಾಕಿದ್ರೆ ಚೆನ್ನಾಗಿ ಗಿಡ ಬರುತ್ತೆ. ನೋಡಿ, ಈ ಥರ ಕಪ್ಪಗಿರುತ್ತೆ. ನಾನು ನಿಮಗೆ ತೋರಿಸೋದಕ್ಕೆ ಅಂತ ಮಾತ್ರನೇ ಬಿಟ್ಕೊಂಡಿದ್ದೆ. ಯೂಶ್ವಲಿ ಹೂವನ್ನೇ ನಾನು ಕಿತ್ಬಿಡ್ತೀನಿ. ಈ ಥರ ಹೂ ಬರುತ್ತಲ್ಲ, ಈ ಹೂವನ್ನೇ ಈ ಥರ ಕಿತ್ಬಿಟ್ರೆ ಅಲ್ಲಿಂದ ನೆಕ್ಸ್ಟ್ ನಮಗೆ ಬೇರೆ ಚಿಗುರು ಬರುತ್ತೆ. ಇದು ಚಪ್ರದವರೆಕಾಯಿ ಗಿಡ ಮೇಲ್ಗಡೆ ಹಬ್ಕೊಂಡು ಹೋಗಿದೆ. ಇನ್ನೂ ಏನು ಹೂ ಕಾಣಿಸ್ತಾ ಇಲ್ಲ, ನೋಡಬೇಕು. ಇಲ್ಲೊಂದು ಚಪ್ರದವರೆಕಾಯಿ ಗಿಡ ಇದೆ. ಪೂರ್ತಿ ನನ್ನ ದಾಳಿಂಬೆ ಗಿಡ ಪೂರ್ತಿ ಹಬ್ಕೊಂಬಿಟ್ಟಿದೆ. ದಾಳಿಂಬೆ ಗಿಡ ಹಾಳು ಮಾಡುತ್ತೆ ಅನ್ನೋ ಭಯ. ಜೊತೆಗೆ ಇಲ್ಲಿ ದಾಳಿಂಬೆ ಹೂಗಳು ಕೂಡ ಬಿಡೋದಕ್ಕೆ ಶುರುವಾಗಿದೆ. ಉದ್ರೋಯ್ತೊಂದು. ಇನ್ನು ಇಲ್ಲಿದ್ದಿದ್ದು ಫುಲ್ಲು ಬದನೆ ಗಿಡ ಏನಿತ್ತು ಅದನ್ನೆಲ್ಲ ನಾನು ಕಟ್ ಮಾಡಿ ಹಾಕಿದೆ. ಯಾಕಂದರೆ ತುಂಬಾ ರೋಗ ಬಂದುಬಿಟ್ಟಿತ್ತು. ಬಿಟ್ಟರೆ ಬೇರೆ ಗಿಡಗಳಿಗೆಲ್ಲ ಹಬ್ಬುತ್ತೆ ಅಂತ ಎಲ್ಲ ಬದನೆಕಾಯಿ ಗಿಡನ ಕಟ್ ಮಾಡಿ ಹಾಕಿದ್ದೀನಿ. ಇಲ್ಲೂ ಅಷ್ಟೇ, ಇಲ್ಲೂ 2 ಬದನೆಕಾಯಿ ಗಿಡ ಇತ್ತು, ಇದನ್ನು ಕಟ್ ಮಾಡಿದ್ದೀನಿ. ಇವಾಗ ಹೊಸ ಚಿಗುರು ಬರ್ತಾಯಿದೆ. ಇದು ಸ್ಟಾರ್ ಫ್ರೂಟ್ ಗಿಡ. ಚಿಗುರು ಚೆನ್ನಾಗಿ ಚಿಗುರ್ತಾ ಇದೆ. ನೋಡಬೇಕು ಈ ಸಲ ಹೂವು ಮತ್ತು ಕಾಯಿ ಹಣ್ಣು ಬಿಡುತ್ತಾ ಇಲ್ವಾ ಅಂತ. ಇವಾಗ ನೀನು ನೋಡ್ತಾ ಇರೋದು ಹಾಗಲಕಾಯಿ ಬಳ್ಳಿ. ಇದರಲ್ಲಿ ಹಾಗಲಕಾಯಿ ಹೂಗಳು ಬಿಡೋದಕ್ಕೆ ಶುರುವಾಗಿದೆ. ಹಾಗೆ 2 ಕಾಯಿ ಕೂಡ ಕಚ್ಚಿದೆ. ಇಲ್ಲೊಂದು ಕಾಯಿ ಕಾಣಿಸ್ತಾ ಇದೆಯಾ, ಇಲ್ಲೊಂದು. ಹಾಗೆ ನೋಡಿ, ಇಲ್ಲೊಂದು ದೊಡ್ಡದಾಗತ್ತೆ. ಇನ್ನೂ ಸ್ವಲ್ಪ ದಿವಸ ಬೇಕು. ಮೇಲ್ಗಡೆ ಹಬ್ಕೊತಾ ಇದೆ. ಇಲ್ಲೊಂದು ಕಡ್ಡಿ ಇಟ್ಟಿದ್ದೀವಿ, ಅದಕ್ಕೇ ಹಬ್ಬಿಸ್ತಾ ಇದ್ದೀವಿ. ಚಿಕ್ಕ ಚಿಕ್ಕದಾಗಿ ಕಾಯಿಗಳು ಕೂಡ ಕಾಣಿಸ್ತಾ ಇದೆ. ಡ್ರ್ಯಾಗನ್ ಫ್ರೂಟ್ ಗಿಡದಲ್ಲಿ 2 ಹಣ್ಣನ್ನು ಹಾರ್ವೆಸ್ಟ್ ಮಾಡಿದಾದಮೇಲೆ ಇದು ಇನ್ನೊಂದು ಕಾಯಿ ಇನ್ನೂ ಕಲರ್ ಚೇಂಜ್ ಆಗಿಲ್ಲ. ಇದಾದಮೇಲೆ ಮತ್ತೆ ಬಡ್ಸ್ಗಳು ಶುರುವಾಗಿದೆ. ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆಯಾ, ಇಲ್ಲೊಂದು, ಹಾಗೆ ಇಲ್ಲೊಂದು, ಮತ್ತು ಇಲ್ಲಿ ಹೊಸ 3 ಬಡ್ಗಳು ಬಂದಿದೆ. ಅದರಲ್ಲಿ ಎಷ್ಟು ಉಳಿಯುತ್ತೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ 3 ಬಡ್ಸ್ ಇದೆ, ಒಂದು ಕಾಯಿದೆ. ಇನ್ನು ಮಾವಿನಕಾಯಿ ಗಿಡದಲ್ಲಿ ಫುಲ್ ಎಲ್ಲ ಕಾಯಿಗಳನ್ನ ನಾವು ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀವಿ. ಇವಾಗ ಫುಲ್ ಬೋರ್ಡಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಹೊಸ ಹೂ ಮತ್ತೆ ಶುರುವಾಗಿದೆ. ಸೀಸನ್ ಎಲ್ಲ ಮುಗ್ದೋದ್ಮೇಲೆ ಹೂ ಶುರುವಾಗಿದೆ. ಇದರಲ್ಲಿ ಕಾಯಿ ಕಚ್ಚುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ನನಗೆ, ನೋಡಬೇಕು ಏನಾಗುತ್ತೆ ಅಂತ. ಇದು ಸ್ವಲ್ಪ ಜಾಸ್ತಿ ದಿನ ಆಗಿರೋ ಹೂಗಳು. ಹಾಗೆ ಇಲ್ಲಿ ನೀವು ನೋಡಿದ್ರೆ ಮತ್ತೊಂದು ಹೂ ಬಿಡೋದಕ್ಕೆ ಶುರುವಾಗಿದೆ. ಇದು ಈಗ ತಾನೇ ಶುರುವಾಗಿರೋದು, ಕಾಣಿಸ್ತಾ ಇದೆಯಾ? ಮತ್ತು ಇಲ್ಲೆಲ್ಲ ನೋಡ್ಬೋದು ಹೊಸ ಹೂ ಬರೋದಕ್ಕೆ ಶುರುವಾಗ್ತಾ ಇದೆ. ಹೂ ಬಂದ್ರೂ ಕೂಡ ಅದು ಕಾಯಿ ಕಚ್ಚುತ್ತಾ ಇಲ್ವಾ ಇವಾಗ ಅನ್ನೋದು ಗೊತ್ತಿಲ್ಲ. ಸಂಪಿಗೆ ಗಿಡದಲ್ಲಿ ತುಂಬ ದಿವಸ ಆಯ್ತು ಆಗಲೇ ಹೂವನ್ನ ನಾವು ನೋಡಿ. ಇವಾಗ ಹೊಸ ಚಿಗುರು ಬರ್ತಾ ಇದೆ. ಹೊಸ ಚಿಗುರು ಬಂದರೆ ನಮಗಿಲ್ಲಿ ಮೊಗ್ಗುಗಳು ಬಂದು ಹೂಗಳು ಕೂಡ ಬರೋದಕ್ಕೆ ಶುರುವಾಗುತ್ತೆ. ಇದೆಲ್ಲ ಗೋರಿಕಾಯಿ ಗಿಡ. ಇವಾಗ ಹೂ ಬರೋದಕ್ಕೆ ಶುರುವಾಗಿದೆ. ಸ್ವಲ್ಪ ದಿನ ಹೋದರೆ ಕಾಯಿಗಳು ಕೂಡ ಸಿಗುತ್ತೆ. ಒಂದೇ ಒಂದು ಧನಿಯಾ ಬೀಜ ಬಿದ್ದಿತ್ತು ಅನಿಸುತ್ತೆ. ಕೊತ್ತಂಬರಿ ಸೊಪ್ಪಿನ ಗಿಡ ಹುಟ್ಕೊಂಡಿದೆ. ಇವಾಗ ಹೂ ಆಗಿಬಿಟ್ಟಿದೆ. ನೋಡಿ, ಇದು ಹುಳಿ ಬಸಳೆ ಸೊಪ್ಪಿನ ಗಿಡ. ಇದರಲ್ಲಿ ನಾವು ಎಲೆ ಕಿತ್ಕೊಂಡು ಸಾರಿಗೆ ಬಳಸ್ಬೋದು. ಮಟನ್ ಸಾಂಬಾರಿಗೆಲ್ಲ ಹಾಕ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ನಾವು ಮೊಸಪ್ಪಿಗೆ ಹಾಕ್ತೀವಿ. ಹಾಗೆ ಇದರಲ್ಲಿ ಹೂ ಬರ್ತಾ ಇದೆಯಲ್ಲ, ಇದು ಪೂರ್ತಿ ಒಣಗಿದ್ಮೇಲೆ ಇದೇ ಬೀಜ, ಇದನ್ನೇ ಹಾಕಿದ್ರೆ ನಾವು ಸೊಪ್ಪು ಗಿಡ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಗೊಂಚಲು. ಇದು ಪುಂಡಿ ಸೊಪ್ಪು, ಹುಳಿ ಇರುತ್ತೆ ಇದನ್ನು ಕೂಡ. ಇಲ್ಲೊಂದು ರೋಸ್ ಬಿಟ್ಟಿದೆ. ಒಂದು ಡೇರೆ ಗಿಡದಲ್ಲಿ ಇಲ್ಲೊಂದು ಹೂ ಅರಳಿದೆ. ಸೈಜ್ ಚಿಕ್ಕದಾಗೇ ಇದೆ, ಆದರೆ ಪೂರ್ತಿಯಾಗಿ ಅರಳಿದೆ. ಕಲರ್ ಆಲ್ರೆಡಿ ಚೇಂಜ್ ಆಗ್ತಾ ಇದೆ. ಕಿತ್ಕೊಂಡು ದೇವರಿಗೆ ಹೂ ಮುಡಿಸ್ಬಿಡ್ಬೇಕು.
ಮಿನಿ ಚೆಂಡು ಹೂವು ಅಥವಾ ಚಿಂತಾಮಣಿ ಹೂವು ಅಂತೀವಿ ನಾವು. ಇದ್ರ ಗಿಡ ಹೂ ಚೆನ್ನಾಗಿ ಬಿಟ್ಟಿದೆ. ಈ ಅಂಜೂರ ಗಿಡದಲ್ಲಿ ಅಂಜೂರದ ಕಾಯಿ ನೋಡಿ, ಇಲ್ಲೊಂದಿದೆ. ಇದು ಸ್ವೀಟ್ ಲೈಮ್ ಗಿಡ. ಸ್ವೀಟ್ ಲೈಮ್ ಗಿಡದಲ್ಲಿ ಇವಾಗ ಜಾಸ್ತಿ ಹೂವು ಬರೋದಕ್ಕೆ ಶುರುವಾಗಿದೆ ನೋಡಿ, ಎಷ್ಟೊಂದು ಹೂಗಳಿದೆ. ಹಾಗೆ ಹಾರ್ವೆಸ್ಟ್ ಮಾಡುವಂಥ ಹಣ್ಣುಗಳು ಕೂಡ ಇದೆ, ತೋರಿಸ್ತೀನಿ ನೋಡಿ. ಕಲರ್ ಚೇಂಜ್ ಆಗಿದೆ ನೋಡಿ. ಇಲ್ಲೊಂದು ದೊಡ್ಡ ಸೈಜ್ದಿದೆ. ಇಲ್ಲೊಂದಿದೆ. 4 ಹಣ್ಣುಗಳು ಸಿಕ್ಕಿದೆ. ಸಿಪ್ಪೆ ಸಮೇತ ತಿನ್ನಬೇಕಿದು. ವಿಟಮಿನ್ ಸಿ ಜಾಸ್ತಿ ಇರೋವಂಥ ಹಣ್ಣು ನೋಡಿ. ಇದೆಲ್ಲ ಕಾಯಿಗಳಾಗುತ್ತೆ, ಎಲ್ಲದೂ ಆಗಲ್ಲ, ಸ್ವಲ್ಪ ಎಲ್ಲ ಒಂದಷ್ಟು ಉದುರೋಗುತ್ತೆ, ಆಮೇಲೆ ಕಾಯಿ ಆಗುತ್ತೆ. ಇನ್ನು ಇಲ್ಲಿರೋವಂಥ ಕಾಯಿಗಳೆಲ್ಲ ಕಲರ್ ಚೇಂಜ್ ಆಗಬೇಕು. ಇವಾಗೆ ಕಿತ್ಕೊತಾ ಇಲ್ಲ, ಇವಾಗ 4 ಕಿತ್ಕೊಂಡಿದ್ದೀನಿ, ಇದನ್ನೇ ತಿಂತೀವಿ. ಮತ್ತು ಇಲ್ಲೂ ಕೂಡ ಇದೆ ಸುಮಾರು. ಎಲ್ಲ ದಾಸವಾಳ ಗಿಡಗಳು ಒಂಥರ ಇವಾಗ ಬೇರೆಯೇ ಸೀಸನಲ್ಲಿದೆ. ಯಾಕಂದರೆ ಒಂದು ಹೂಗಳು ಅಷ್ಟೊಂದು ಬಿಡ್ತಾ ಇಲ್ಲ, ಯಾವುದೋ ಒಂದೊಂದು ಅಪರೂಪಕ್ಕೆ ಬಿಡುತ್ತಿದ್ದು. ನಾಳೆ ಅರಳುತ್ತೆ 2 ಹೂವು. ಇಲ್ಲೊಂದಿದೆ. ಒಂದೇ ಸಮ ಒಂದು 20-25 ಹೂ ಒಂದೇ ಗಿಡದಲ್ಲಿ, ಇದೊಂದೇ ಗಿಡದಲ್ಲಿ ಬಿಡ್ತಾಯಿತ್ತು. ಇವಾಗ ಒಂದು ಹೂವು ಬಿಡ್ತಾ ಇಲ್ಲ. ನಾಳೆ ಒಂದು ಅರಳುತ್ತದಷ್ಟೆ. ಇನ್ನು ಇದು ಸಪೋಟ ಗಿಡ. ಸಪೋಟ ಗಿಡದಲ್ಲಿ ಹೂವು, ಮೊಗ್ಗು ಎಲ್ಲ ಆಗ್ತಾಯಿದೆ. ಸ್ವಲ್ಪ ಗಿಡಗಳಿಗೆಲ್ಲ ಗೊಬ್ಬರ ಕೊಡಬೇಕು. ಇದು ಸೀಬೆ ಹಣ್ಣಿನ ಗಿಡ ತುಂಬಾ ಚಿಕ್ಕ ಸೈಜಿಗೆ ಬಂದುಬಿಟ್ಟಿದೆ. ಯಾಕೋ ಸೀಬೆ ಹಣ್ಣು ಅಂದರೆ ಮೋಸ್ಟ್ಲಿ ಅದಕ್ಕೆ ಗೊಬ್ಬರ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ಇದು ನಿಂಬೆ ಗಿಡ. ನಿಂಬೆ ಗಿಡದಲ್ಲಿ ಮೊನ್ನೆ ಒಂದು ತೋರಿಸಿದೆ ನಾನು, ಹೂವು ಆಗಿತ್ತು ಅಂತ ನೋಡಿ. ಇವಾಗ ಕಾಯಿಗಳು ಕಚ್ಚಿದೆ. 4 ಕಾಯಿ ಒಂದೇ ಕೊಂಬೆಲಿದೆ. ಇದಿಷ್ಟು ಇವತ್ತಿನ ನನ್ನ ಗಾರ್ಡನಿಂಗ್ ಬ್ಲಾಗ್. ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಗಾರ್ಡನಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಗಿಡ ಮರ ಉಳಿಸಿ ಪ್ರಕೃತಿಯನ್ನು ಉಳಿಸಿ. ಗಿಡ ಮರ ಬೆಳೆಸಿ ಪ್ರಕೃತಿಯನ್ನು ಉಳಿಸಿ. ಹ್ಯಾಪಿ ಗಾರ್ಡನಿಂಗ್.